ಅಯ್ಯೋ ಇದೇನಪ್ಪ ಈ ಥರ ಆಗೋಯ್ತಲ್ಲ ಅಂತ ನಾವು ಫುಲ್ ನಾನಂತೂ ನರ್ವಸ್ ಆಗ್ಬಿಟ್ಟು ದೇವ್ರನ್ನೆಲ್ಲ ಬೇಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಗೈಸ್ ಇಲ್ಲಿ ನೋಡ್ಬೋದು ನೀವು, ಫುಲ್ ಎಲ್ಲ ನೈಲ್ ಪಾಲಿಶಲ್ಲೇ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ನೋಡಿ. ಅಬುದಾಬಿ ಏರ್ಪೋರ್ಟ್ ಹೇಗಿದೆ ಅಂತ ನೋಡೋಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಅದರ ಐಸ್ ಕ್ರೀಮ್ದು ಬಾಕ್ಸ್ ಇರುತ್ತಲ್ವ, ಆ ಥರ ಕೊಟ್ಟಿದ್ದಾರೆ ನೋಡಿ. 100 ml ಇದೆ. ಹಾಗೆ ಇಲ್ಲಿ ಮೇಲ್ ನೋಡಿ ರೂಫು ಯಾವ ಥರ ಮಾಡಿದ್ದಾರೆ ಅಂತ ಡಿಸೈನ್. ಮಸ್ಕಟ್ ಏರ್ಪೋರ್ಟ್. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಮತ್ತು ಹಸ್ಬೆಂಡು ಇಬ್ಬರೂ ಎಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಅಂದರೆ ಮಸ್ಕಟ್ಗೆ ಹೋಗ್ತಾ ಇದ್ದೀವಿ. ಅದು ಹೇಗಿರುತ್ತೆ ಹೋಗ್ತಾ ಹೋಗ್ತಾ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ನಾವು ಇಲ್ಲಿಂದ ಅಬುದಾಬಿಗೆ ಹೋಗಬೇಕಾಗತ್ತೆ ದುಬೈಯಿಂದ ನಮಗೆ ಫ್ಲೈಟ್ ಸಿಗಲಿಲ್ಲ. ಸೊ ನಾವು ಅಬುದಾಬಿಗೆ ಹೋಗಿ ಅಲ್ಲಿಂದ ನಾವು ಮಸ್ಕಟ್ಗೆ ಹೋಗಬೇಕಾಗತ್ತೆ. ನಮ್ಮ ಈ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ, ಹೇಗಿತ್ತು ಅಲ್ಲಿ ಹೋಗ್ತಾ ಹೋಗ್ತಾ. ಆ್ಯಕ್ಚುಲಿ ರೋಡಲ್ಲಿ ಇಲ್ಲಿಂದ ನಾವು ದುಬೈಯಿಂದ ಬಸ್ಸಲ್ಲಿ ಹೋಗಬೇಕಾಗತ್ತೆ ಅಬುದಾಬಿಗೆ. ಈ ಅಬುದಾಬಿಗೆ ಹೋಗೋ ರೋಡಲ್ಲಿ ತುಂಬ ಚೆನ್ನಾಗಿರೋ ಅಂತಹ ದೊಡ್ಡ ಬಿಲ್ಡಿಂಗ್ಸ್ಗಳಿದೆ ಅಂತೆ. ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ನೋಡ್ಕೊಂಬನ್ನಿ, ಮಿಸ್ ಮಾಡ್ಕೊಬೇಡಿ ವಿಡಿಯೋನ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ರೋಡಲ್ಲಿ ಹೋಗ್ತಾ ಹೋಗ್ತಾ ಫ್ಯೂಚರ್ ಆಫ್ ಮ್ಯೂಸಿಯಂ ಇದೆ ಅಲ್ವಾ ದುಬೈಯಲ್ಲಿ, ಅದು ಕಾಣ್ತಾ ಇದೆ. ಇಲ್ಲಿಗೂ ಒಂದು ಸತಿ ಹೋಗ್ತೀನಿ ನಾನು, ಹೋಗ್ಬಿಟ್ಟು ಒಳಗಡೆ ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲೇ ರೋಡ್ ಸೈಡಲ್ಲಿ ನೋಡಿ, ಇದೆಲ್ಲ ನಾವು ಆ್ಯಕ್ಚುಲಿ ದುಬೈಯಲ್ಲಿ ಏರ್ಪೋರ್ಟ್ ನಿಯರೇ ಇರೋದು. ಅಂದರೆ 1 ಕಿಲೋಮೀಟರ್ಸ್ 1.5 ಕಿಲೋಮೀಟರ್ಸ್ ಅಷ್ಟು ಹತ್ರ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಿ ನಮಗೆ ಯಾವುದು ದೊಡ್ಡ ಲಾಂಗ್ ಇರೋ ಬಿಲ್ಡಿಂಗ್ಗಳು ಸಿಗೋದಿಲ್ಲ. ಯಾಕೆ ಅಂತಂದರೆ ಫ್ಲೈಟ್ ಎಲ್ಲ ಟೇಕ್ ಆಫ್ ಎಲ್ಲ ಆಗಬೇಕಲ್ವ ಅಲ್ಲಿಂದ. ಸೊ ಅದಕ್ಕೋಸ್ಕರ ಅಲ್ಲಿ ದೊಡ್ಡ ಬಿಲ್ಡಿಂಗ್ಸ್ಗಳು ಯಾವುದೂ ಇಲ್ಲ. ಇಲ್ಲಿ ಈ ಕಡೆ ಬಂದರೆ ಅಬುದಾಬಿ ಸೈಡ್ ಈ ಕಡೆ ಎಲ್ಲ ಬಂದರೆ ತುಂಬ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಇಲ್ಲಿ ಚೆನ್ನಾಗಿರೋ ಯಾವ್ಯಾವ ಸ್ಟೈಲಲ್ಲೆಲ್ಲ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟೆಲ್ಲ ಇಲ್ಲಿ ಸಿಗುತ್ತೆ. ಸೊ ನಾನು ನಿಮಗೆ ಇಲ್ಲಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಹೋಗ್ತಾ ಈ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಇವಾಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ಹೋಗ್ತಿರೋ ಅಂತಹ ಬಸ್ಸು ಇದೇ ಬಸ್ಸು. ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲಾಸಿಯಾಗಿದೆ ನೋಡ್ಕೊಂಬನ್ನಿ ಈ ಬಸ್ಸನ್ನು. ನನಗಂತೂ ಬಸ್ ತುಂಬಾ ಇಷ್ಟ ಆಯಿತು. ಬನ್ನಿ ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಹಸ್ಬೆಂಡ್ ತೋರಿಸ್ತಾ ಇದ್ದಾರೆ. ನಾವು ಬುಕ್ ಮಾಡಿದ್ವಿ ಅಲ್ವಾ ಫ್ಲೈಟ್ ಜೊತೆಗೇ ಇದು ಬಸ್ನ ಬುಕ್ ಮಾಡಿದ್ದು. ಈ ಬಸ್ಸಿಂದನೇ ಡೈರೆಕ್ಟ್ ಅಬುದಾಬಿ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಬಸ್ಸಲ್ಲೇ. ಅದನ್ನು ಬುಕ್ ಆಗಿರೋದು ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ರು ಅವರು, ಡ್ರೈವರ್ ಮತ್ತು ಇನ್ನೊಬ್ಬರು ಚೆಕ್ ಮಾಡೋಕ್ಕೊಬ್ರಿದ್ರು ಅವರು. ಅದನ್ನು ಈಗ ಹಸ್ಬೆಂಡ್ ತೋರಿಸ್ತಾ ಇದ್ರು. ಇಲ್ಲಿ ಎಲ್ಲ ನಮ್ಮದು ಲಗೇಜ್ಗಳೆಲ್ಲ ಏನು ತೊಗೊಂಡೋಗಿರ್ತೀವಿ ಅದನ್ನು ಅದರೊಳಗಡೆ ಇಟ್ಕೊತಾರೆ. ಬನ್ನಿ ಇವಾಗ ಚೆಕ್ಕಿಂಗ್ ಎಲ್ಲ ಮುಗೀತು, ಒಳಗಡೆ ಬಸ್ ಒಳಗಡೆ ಹೋಗೋಣ, ಹೇಗಿರುತ್ತೆ ನೋಡೋಣ. ಮುಂದೆ ಮಾಡ್ಕೊಂಡು ಹೋಗೋದು, ಇಲ್ಲ ಗೊತ್ತೀಯಾ? ಹಿಂದೆ ಕೂರೋಣ, ಅಲ್ಲ ಮುಂದೆ ನೋಡ್ಕೊಂಡು ಹೋಗೋದು. ಸರಿ. ಹಾಯ್ ಮಾಡ್ತೀನಿ. ಬಸ್ ಒಳಗಡೆ ಕೂತ್ಕೊಂಡಿದ್ದೀವಿ ಅಂತ ಹೇಳಿ. ಈಗ ಬಸ್ ಒಳಗಡೆ ಕೂತಿ
ಫುಲ್ಲು ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಫ್ಲೈಟಲ್ಲಿ ಹೋಗೋ ಥರ. ಬಸ್ ಒಳಗಡೆ ಸೀಟ್ ಬೆಲ್ಟ್ ಹಾಕೊಂಡು ಕೂತಿದ್ದಾನೆ ನೋಡಿ. ಚೆನ್ನಾಗಿದೆ ಇಲ್ಲಿ. ಆ್ಯಕ್ಚುಲಿ ನಾವು ಫ್ರಂಟ್ ಸೀಟಲ್ಲೇ ಕೂತ್ಕೊಂಡಿದ್ದೀವಿ, ಯಾಕೆಂತ ಅಂದರೆ ಮುಂದೆ ಬರೋ ವ್ಯೂ ಎಲ್ಲ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಬ್ಯಾಕ್ ಸೀಟಲ್ಲಿ ಕೂತಿದ್ರೆ ಅದರಲ್ಲಿ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡು ಮತ್ತು ಕಾಲು ಇಟ್ಕೊಳ್ಳೋಕ್ಕೆಲ್ಲ ಸ್ಟ್ಯಾಂಡು, ಈ ಥರ ಬೆಲ್ಟು ಎಲ್ಲ ಸಿಗ್ತಾಯಿತ್ತು. ಬುರ್ಜ್ ಖಲೀಫಾ ನೋಡಿ ಇಲ್ಲಿಂದನೂ ಕಾಣಿಸ್ತಾ ಇದೆ. ಇವ್ರು ಯಾರು ಚಿನ್ನಿ? ಕಂಡಕ್ಟ್ರ್ ಇವರು? ಕಂಡಕ್ಟ್ರ ಇಲ್ಲ ಇದೆ ಏನಾದರೂ ಚೆಕಿಂಗ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಹಂಗ? ಓ ನೋಡಿ ಇಲ್ಲಿ ಕುತ್ಕೊಂಡಿದಾರಲ್ಲ ಅವರೇ ನಮ್ಮ ಟಿಕೆಟ್ ಎಲ್ಲ ಚೆಕ್ ಮಾಡಿದ್ದಾಯ್ತಾ. ಅದ್ರಲ್ಲಿ ನೋಡಿದ್ರೆ ನಮ್ಮ ಡೀಟೇಲ್ಸೇ ಇಲ್ಲ ಅಂತ ಹೇಳ್ಬಿಟ್ರು. ನಾವು ಬುಕ್ ಮಾಡಿದ್ದು. ಅಯ್ಯೋ ಇದೇನಪ್ಪ ಈ ಥರ ಆಗೋಯ್ತಲ್ಲ ಅಂತ ನಾವು ನಾನಂತೂ ನರ್ವಸ್ ಆಗ್ಬಿಟ್ಟು ದೇವ್ರನ್ನೆಲ್ಲ ಬೇಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಮುದ್ದು ಪಾಪ ಬೇವ್ತೋಗ್ಬಿಟ್ಟು ಎಲ್ಲನೂ ತೋರಿಸ್ತಾ ಇದ್ರು. ಆಮೇಲೆ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಬಸ್ ಒಳಗಡೆ ಬಿಟ್ಟರು. ಗೈಸ್ ಈ ಥರ ಆಗೋಯ್ತು. ನಿಜವಾಗ್ಲೂ ಎಲ್ಲಾದರೂ ಹೋಗ್ಬೇಕಂತ ಅಂದರೆ ಹಿಂಗೇನಾದ್ರು ಆಗ್ಬಿಟ್ರೆ, ಫ್ಲೈಟ್ ಬೇರೆ ಬುಕ್ ಮಾಡಿದ್ವಿ, ಈ ಥರ ಆಗ್ಬಿಟ್ರೆ ಎಷ್ಟೊಂದು ಬೇಜಾರಾಗುತ್ತಲ್ವಾ. ಅಬುದಾಬಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ನೋಡ್ಬೋದು ರೋಡ್ ಯಾವ ಥರ ನೋಡಿ, ಎಷ್ಟು ದೊಡ್ಡದಾಗಿದೆ ರೋಡ್ ಅಂತ ಹೇಳ್ಬಿಟ್ಟು. ಬಸ್ ನೋಡಿ ಇಲ್ಲಿ ಬಸ್ ಇದೇ ಥರ ಬಸ್ ಅಲ್ಲ ಚಿನ್ನಿ ನಾವು ಹೋಗ್ತಿರೋದು? ಅದೇ ಥರ ಬಸ್ ಅಲ್ವಾ ಇದು ಬಸ್ಸು? ಸಕ್ಕತ್ತಲ್ವಾ? ಯಾವ ಥರ ಬಿಲ್ಡಿಂಗ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಸಕ್ಕತ್ತಾಗಿರುತ್ತೆ ನೋಡೋಕೆ ಮಾತ್ರ. ಏನೇನು ಥರ ಸ್ಟೈಲು ಯಾವ್ಯಾವ ಥರ ಮಾಡಿರ್ತಾರೆ ಗೊತ್ತಾ, ನೋಡೋಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ಸ್ ನೋಡಿ. ಎಷ್ಟು ಚೆನ್ನಾಗಿ ಒಂದು ಆಗಿದೆ ಎಲ್ಲ ಹತ್ತಿರದಲ್ಲೇ ನೋಡೋಕ್ಕೆ ಕಾಣಿಸುತ್ತೆ. ಸಕ್ಕತ್ತಲ್ವಾ? ಅಲ್ಲಿಂದನೂ ಇತ್ತು ನೋಡಿ ಇವರಿಗೆ. ಇಲ್ಲೆಲ್ಲ ನೋಡಿ ಫುಲ್ ಬರಡು ಭೂಮಿ. ನಮ್ಮೂರ ಥರ ಇಲ್ಲಿ ಮಣ್ಣಿಲ್ಲ, ಇಲ್ಲೆಲ್ಲ ಫುಲ್ ಮರಳು ಭೂಮಿ, ಡೆಸರ್ಟ್ ಫುಲ್ಲು. ನಮ್ಮೂರಲ್ಲಿ ನೋಡೋ ಮಣ್ಣು ಇಲ್ಲಿ ಸಿಗೋದಿಲ್ಲ. ನನಗೂ ನಮ್ಮೂರಲ್ಲಿ ನೋಡೋ ಮಣ್ಣು ಥರ ಆಸೆ ಆಗುತ್ತೆ ನೋಡ್ಬೇಕಂತ. ಏನು ಮಾಡೋದಿಲ್ಲ, ಎಲ್ಲ ಫುಲ್ಲು ಸಿಟಿಯಿಂದ ಹೊರಗಡೆ ಬಂದರೆ ಎಲ್ಲ ಇದೇ ಥರನೇ ಇರುತ್ತೆ ನೋಡಿ. ದುಬೈ ಫುಲ್ ಬರಡು ಭೂಮಿ. ಹೇಗೆ ಕಾಣಿಸ್ತಿದೆ ನೋಡಿ. ಎಲ್ಲಾದರೂ ಒಂದು ಗಿಡ ಕಾಣಿಸ್ತಿದ್ಯಾ, ಮರ ಕಾಣಿಸ್ತಿದ್ಯಾ? ಏನೂ ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರು ಮರಳು. ಇಲ್ಲೆಲ್ಲ ಸ್ವಲ್ಪ ಇದೆ, ಆ ಕಡೆ ಎಲ್ಲ ಹೋದರೆ ಏನೂ ಸಿಗೋದಿಲ್ಲ. ಫುಲ್ ರೋಡ್ ನೋಡಿ, ಎಷ್ಟು ದೊಡ್ಡ ರೋಡ್ಗಳು ಮಾಡ್ತಾರಂತ ಇಲ್ಲೆಲ್ಲ. ಟೈಮ್ ಒಂದು 8 o'clock ಆಗಿದೆಯಾ? ಹಾಂ ತೋರಿಸು ಎಷ್ಟು ಟೈಮು? 5:59. ಅಯ್ಯವ್ವ ಗೈಸ್ ನೋಡಿ 5:59 ಅಂತೆ. ಎಷ್ಟು ಫುಲ್ ಬೆಳಕಾಗಿ ಆಗಲೇ ಸೂರ್ಯ ಬರ್ತಾ ಇದೆ ನೋಡಿ. ಟೈಮ್ ಇದು ಇಲ್ಲಿ ಟೈಮ್ ಆಯಿತಾ, ಇದು ಇಂಡಿಯಾ ಟೈಮಿಂಗು. ಇಲ್ಲಿ ನೋಡಿ 6 ಗಂಟೆಗೆ ಇನ್ನೂ 1 ನಿಮಿಷ ಇದೆ. ಆವಾಗಲೇ ಎಷ್ಟು ಬೆಳಕು, ಇವಾಗಲೆಲ್ಲ ಅವಾಗಲೇ ಬೆಳಕಾಗ್ಬಿಟ್ಟಿದೆ. ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಆಗಲೇ 8 ಗಂಟೆ 9 ಗಂಟೆ ಇರ್ಬೋದು ಅಂತ ಅಂದ್ಕೊಂಡ್ರೆ ಇನ್ನೂ 6 ಗಂಟೆನೇ ಆಗಿಲ್ಲ ಗೈಸ್. ನೋಡಿ ಅವಾಗಲೇ ದುಬೈಯಲ್ಲಿ ಫುಲ್ ಬೆಳಕಾಗ್ಬಿಟ್ಟಿದೆ, ಸೂರ್ಯ ಎಲ್ಲ ಬಂದ್ಬಿಟ್ಟಿದೆ ನನ್ನ ಮೇಲೆ. ಗೈಸ್ ಬಂದ್ವಿ ನೋಡಿ ಏರ್ಪೋರ್ಟ್ ಹತ್ರ. ಅಬುದಾಬಿ ಏರ್ಪೋರ್ಟ್ ಇದು. ಈಗ ಇಳ್ಕೊಬೇಕು ನೀರು ನೋಡಿ ಹೇಗಿದೆ ಅಂತ. ಎಂಟ್ರೆನ್ಸ್ ಇದೆ. ಝಯಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಅಬುದಾಬಿಯಲ್ಲಿರೋದು. ಒಳಗಡೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ಬನ್ನಿ ಇಳ್ಕೊಳ್ಳೋಣ. ಸ್ಟಾಪ್ ಮಾಡ್ತಿದ್ದಾರೆ ಬಸ್ಸು, ಇಳಿಯೋಣ. ಬ್ಯಾಗ್ ನೋಡಿ ಅಲ್ಲಿರುತ್ತೆ, ಇವಾಗ ತೆಗೆದಿಟ್ಟಿದ್ದಾರೆ ನಮ್ಮದು ಈ ಬ್ಯಾಗು.
ತೊಗೊಂಡ್ವಿ, ಇವಾಗ ಹೊರಡೋಣ ಬನ್ನಿ. ಏಕೆ ಅಷ್ಟೇ, ಏನಿಲ್ಲ. ವಾಟ್ರ್ ಬಾಟ್ಲ್ ಹಂಗೆ ಇದೆ ನೋಡಿ, ಇದು ಪೌಚ್. ಇದು ಎಂಟ್ರೆನ್ಸು. ಇಲ್ಲಿಂದ ಒಳಗಡೆ ಹೋಗ್ಬೇಕು, ಏರ್ಪೋರ್ಟ್ ಒಳಗಡೆ. ಬನ್ನಿ ಹೋಗೋಣ. ಇದೇನು ಚಿನಿ, ಲಿಫ್ಟಾ? ಓ, ಈ ಥರ ಇದೆ, ಚೆನ್ನಾಗಿದೆ. ಏನು ಚಿನಿ, ನೀನು? ನಾನು ಹೋಗ್ಬೇಕು. ನೀವು ಹೋಗ್ಬಿಟ್ಟು ಬಾ, ಬ್ಯಾಗ್ಸ್ ಎಲ್ಲ ಇದೆಯಲ್ಲ, ಆಮೇಲೆ ನಾನು ಹೋಗ್ತೀನಿ, ಕುತ್ಕೊಂಡಿರ್ತೀನಿ. ಮೊದಲು ಇವಾಗ ವಾಶ್ರೂಮ್ಗೆ ಹೋಗ್ಬೇಕಂತ ಹೋಗಿದ್ದೀನಿ. ವಾಶ್ರೂಮ್ಗೆ ಹೋಗಿ ಬಂದಮೇಲೆ ನಾನು ಹೋಗ್ತೀನಿ. ಮುಂದೆ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಅಬುದಾಬಿ ಏರ್ಪೋರ್ಟ್ ಹೇಗಿದೆ ಅಂತ. ಇದು ಇಮಿಗ್ರೇಷನ್ ಇದೆ ನಮಗೆ. ಇಮಿಗ್ರೇಷನ್ ಮುಗಿಸ್ಕೊಂಡು ಬರ್ತೀವಿ ಇವಾಗ, ಆಯಿತಾ? ಮಸ್ಕಟ್ಗೆ ಹೋಗೋದು ಅದು. ಓಕೆ. ಇದು ದೊಡ್ಡ ಏರ್ಪೋರ್ಟ್ ಅಲ್ಲ ಚಿನ್ನಿ, ಒಳ್ಳೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಥರನೂ ಅಲ್ವಾ? ಅಂದರೆ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟು ಇನ್ನೂ ಒಳ್ಳೆ ಗ್ರೀನರಿ ಆಗಿದೆ. ಇವಾಗ ಬನ್ನಿ, ಇಲ್ಲಿ ಚೆಕ್ ಇನ್ ಆಗಬೇಕು. ಲಗೇಜೆಲ್ಲ ಏನೇನಿದೆ ಅಂತ ಅಂದ್ಬಿಟ್ಟು ನೋಡ್ತಾರೆ. ಚಿನ್ನಿ, ಇವಾಗ ಇಮಿಗ್ರೇಷನ್ ಏರಿಯಾನ ಇದು? ಇದೆ ನೋಡಿ ಇಮಿಗ್ರೇಷನ್ ಏರಿಯಾ. ಇಲ್ಲೆಲ್ಲ ವೀಡಿಯೋ ಮಾಡೋ ಆಗಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್. ಮುದ್ದು ಕತೆ ನೋಡಿ, ಯಾವ ಥರ ಎಲ್ಲ ಬ್ಯಾಗ್ ಎಲ್ಲ ಹಾಕೊಂಡು ಹೋಗ್ತಿದ್ದಾನೆ. ಆ್ಯಕ್ಚುಲಿ ನಮ್ಮದು ಇಮಿಗ್ರೇಷನ್ ಎಲ್ಲ ತುಂಬ ಈಸಿಯಾಗಿ ಮುಗೀತು. ಏನು ಅಷ್ಟೊಂದೇನು ಕ್ವಶನ್ಸ್ ಏನು ಕೇಳಲೇ ಇಲ್ಲ ಆ್ಯಕ್ಚುಲಿ. ನೋಡಿ, ಇದು ಬ್ಯಾಂಗ್ಳೂರ್, ಅದು ಬ್ಯಾಂಗ್ಳೂರ್ ಅಂತಲೇ ಬರುತ್ತೆ. ಅಬುದಾಬಿ ಏರ್ಪೋರ್ಟ್ ಒಳಗಡೆ ಇದು. ಈ ಥರ ಎಲ್ಲ ಶಾಪ್ಸ್ಗಳೆಲ್ಲ ಎಷ್ಟು ಕ್ಲಾಸಿಯಾಗಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಬೋದು ನೀವು. ಇಲ್ಲಿ ಏನು ತೊಗೊಳಕ್ಕಾಗೋದಿಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ. ಸರಿ, ಮುಂದೆ ಹೋಗೋಣ ಬನ್ನಿ. ಹೋಗೋಣ ಚಿನ್ನಿ. ಒಂದು ಬ್ಯಾಗ್ ಹಾಕ್ಕೊಂತೀನಿ ನಾನು. ಇದು ಇಟ್ಕೊಳ್ಳಿ, ಅದು ಕೊಡಿ. ಸ್ವಲ್ಪ ವಿಡಿಯೋ ಮಾಡು, ಸ್ವಲ್ಪ ಸಖತ್ತಾಗಿದೆ ಆ್ಯಕ್ಚುಲಿ. ಬ್ಯಾಂಗ್ಳೂರ್ ಥರನೇ ಇದೆ, ಬಟ್ ಬ್ಯಾಂಗ್ಳೂರಲ್ಲೆಲ್ಲ ಗ್ರೀನರಿ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಗ್ರೀನರೀಸ್ ಅಷ್ಟಿಲ್ಲ. ಈ ಥರ ಇದೆ, ಚೆನ್ನಾಗಿದೆ. ಇದನ್ನು ನನಗೂ ಇಷ್ಟ ಆಯಿತು. ಇದು ನೋಡಿ, ಅಲ್ಲಿ ಮೊದಲೆಲ್ಲಾದರೂ ಕೂರೋಣ ಬಾ ಮಗು ಅಂತ ಹೇಳ್ಬಿಟ್ಟು ಎಲ್ಲ ಲಗೇಜು ನನ್ನ ಬ್ಯಾಗ್ನ ಅವರೇ ಹಾಕೊಂಡು ಹೋಗ್ತಾ ಇದ್ದಾರೆ. ಕೂತ್ಕೊಂಡು ಇದು ಮಾಡೋಣ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಗೈಸ್, ಇವಾಗ ನಮ್ಮ ಗೇಟ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಸೊ D46 ಗೇಟು ನೋಡಿ, ಇಲ್ಲಿ ಸೈನ್ ಬೋರ್ಡ್ ಹಾಕಿದ್ದಾರೆ ಈ ಕಡೆ ಹೋಗ್ಬೇಕಂತ. ಸೊ ಮುಂದೆ ಹೋಗ್ತಾ ಇದ್ದಲ್ಲ, ಬನ್ನಿ ಹೋಗೋಣ. D46 ಇನ್ನೂ ದೂರ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಗೈಸ್, ಇಲ್ಲಿ ನೋಡ್ಬೋದು ನೀವು, ಫುಲ್ ಎಲ್ಲ ನೈಲ್ ಪಾಲಿಶಲ್ಲೇ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದ್ಬಿಟ್ಟು. ನೋಡಿ, ಹತ್ರದಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ. ಎಲ್ಲ ಕಲರ್ಸ್ ಫುಲ್ ನೈಲ್ ಪಾಲಿಶಲ್ಲೇ ಇಷ್ಟೊಂದೆಲ್ಲ ಅದರಲ್ಲೇ ಒಂದು ಡಿಸೈನ್ ಮಾಡಿ, ಅದು ಅವ್ರದ್ದೇ ಒಂದು ಬ್ರ್ಯಾಂಡ್ ಲೋಗೋ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ ನೋಡಿ. ಫುಲ್ಲೆಲ್ಲ ನೈಲ್ ಪಾಲಿಶಲ್ಲೇ ಇದು ಅಲ್ಲ. ಏನು ಕ್ರಿಯೇಟಿವಿಟಿ ಅಲ್ವಾ, ಚೆನ್ನಾಗಿದೆ. ಬನ್ನಿ ಹಂಗೆ ಮುಂದೆ ಹೋಗೋಣ. ಚೆನ್ನಾಗಿದೆ ಅಲ್ಲ ಚಿನ್ನಿ? ನಾನು ದೂರದಿಂದ ಏನು ಗೊತ್ತೇ ಆಗಲಿಲ್ಲ, ಆಮೇಲೆ ಗೊತ್ತಾಯಿತು. ಇಲ್ಲಿದೆಯಾ? ನಾನು ಒಬ್ಬಳೇ ಮಾತಾಡ್ಕೊಂಡು ಹೋಗ್ತಿದ್ದೀನಿ ಅಂದರೆ ನೋಡಿ. ಮುದ್ದು ಅಲ್ಲಿ ಬರ್ತಿದ್ದಾರೆ, ನಾನು ಒಬ್ಬಳೇ ಮಾತಾಡ್ಕೊಂಡು ಹೋಗ್ತಿದ್ದೀನಿ. ಅದೇ ನೋಡಿ, ಇವ್ರದ್ದೇ ಶಾಪು. ಸೊ ಇವ್ರದ್ದು ಅಡ್ವರ್ಟೈಸ್ಮೆಂಟ್ ಆ ಥರ ಹಾಕಿದ್ದಾರೆ. ಫುಲ್ಲೆಲ್ಲ ನೈಲ್ ಪಾಲಿಶಲ್ಲಿ ನೈಲ್ ಹಾರ್ಟ್ಸ್ ಎಲ್ಲ ಮಾಡ್ಕೊತಾರಲ್ವ, ಎಕ್ಸ್ಟೆನ್ಷನ್ಸು ಮತ್ತು ನೈಲ್ಸ್ ಎಲ್ಲ ಹಾಕ್ಸ್ಕೊತಾರಲ್ಲ, ಆ ಥರ ಎಲ್ಲ ಇದೆ. ಬಟ್ ತುಂಬ ಚೆನ್ನಾಗಿರುತ್ತೆ ಚಿನ್ನಿ. ಇದು ಒಂದು 6 months 8 months ಹಂಗೆಲ್ಲ ಇರುತ್ತೆ ನೈಲ್ಸು, ಹೋಗೋದಿಲ್ಲ. ಫೈನಲಿ ಇಲ್ಲಿ D44
D49 D43 ಇಲ್ಲಿ ಬಂದ್ವಿ ಗೇಟ್ಸ್ ಹತ್ರ. ಈಗ ಒಳಗಡೆ ಹೋಗ್ತಿದ್ದೀವಿ. ನಮ್ಮ ಗೇಟ್ ಯಾವ ಚಿನಿ? D46A ನಮ್ಮದು ಗೇಟು. ಹೋಗೋಣ ಬನ್ನಿ. ಇದೇನು ಮುದ್ದು ಇದ್ರೊಳಗಡೆ ಎಲ್ಲ ಈ ಥರ ಇದೆ ವೆಹಿಕಲ್ಲು ಏರ್ಪೋರ್ಟ್ ಒಳಗೆ. ನಡ್ಕೊಂಡು ಹೋಗಕ್ಕಾಗದಿರೋ ಇರೋರಿಗೆ ಸರ್ವಿಸ್ ಕೊಡ್ತಾರೆ. ಚೆನ್ನಾಗಿದೆ ಅಲ್ವಾ? ನಮ್ಮಲ್ಲಿ ಮೈಸೂರಲ್ಲಿ ಅದೇನಾದರೂ ಝೂ ಎಲ್ಲ ಸುತ್ತಾಡೋಕ್ಕೆಲ್ಲ ಈ ಥರ ವೆಹಿಕಲ್ಸ್ಗಳೆಲ್ಲ ಇಟ್ಟಿರ್ತಾರಲ್ಲ, ಅದು ಏರ್ಪೋರ್ಟ್ಗೆ ಅಷ್ಟು ದೊಡ್ಡದ ಚಿನ್ನಿ ಇದೆ ಏರ್ಪೋರ್ಟು ಹಂಗಂತ ಅಂದರೆ. ತುಂಬ ದೊಡ್ಡದು ಇದೆಯಲ್ಲ. ಹಾಂ ಹಾಂ ಹಾಂ. ಏನಾದರೂ ಓಕೆ, ಹ್ಯಾಂಡಿಕ್ಯಾಪ್ಟ್ ಇರೋರು ಮತ್ತು ನಡ್ಕೊಂಡು ಏಜ್ಡ್ ಪರ್ಸನ್ಸ್ ಆ ಥರ ಎಲ್ಲ ಇದ್ದರೆ ಸೊ ಈ ಥರ ವೆಹಿಕಲಲ್ಲಿ ಹೋಗ್ಬೋದು ನೋಡಿ. ಚೆನ್ನಾಗಿದೆ. ಬೆಂಗಳೂರಲ್ಲಿ ಇದೆ ಅನ್ಸುತ್ತೆ ಈ ಥರ ಅಲ್ವಾ ಚಿನಿ? ಹಾಂ, ಅದು ನಾನು ನೋಡಲಿಲ್ಲ ಅಲ್ಲಿ. ಓಕೆ, ಇವಾಗ ಬಂದ್ವಿ ನಮ್ಮ ಗೇಟ್ ಹತ್ರ. ವೆಯ್ಟ್ ಮಾಡ್ತಾ ಇದ್ದೀವಿ. ನಮಗಿಂತ ಮುಂಚೆ ಬಂದಿದ್ದು ಫ್ಲೈಟ್ ಅವರು ಎಲ್ಲ ಹೋಗ್ತಿದ್ರು. ಸೊ ನಾವು ವೆಯ್ಟ್ ಮಾಡ್ತಿದ್ವಿ. ಮುದ್ದು ಕೂತ್ಕೊಂಡಿದ್ದಾರೆ ನೋಡಿ. ಇವಾಗ ನಮ್ಮ ಗೇಟ್ ಓಪನ್ ಆಯಿತು. ಸೊ ನಮ್ಮ ಫ್ಲೈಟ್ಗೆ ಅನೌನ್ಸ್ ಮಾಡಿದ್ರು. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ಕೂಡ. ಆಲ್ಮೋಸ್ಟ್ ನನ್ನ ಲಗೇಜ್ ಎಲ್ಲ ಅವರೇ ಹಿಡ್ಕೊಂಡು ಬರ್ತಾಯಿದ್ರು. ನಾನು ಬರೀ ಒಂದು ಹ್ಯಾಂಡ್ ಬ್ಯಾಗ್ ಹಾಕ್ಕೊಂಡು ಮತ್ತು ವೀಡಿಯೋ ಮಾಡ್ಕೊಂಡು ಬರ್ತಿದ್ದೆ ಅಷ್ಟೇ. ಇದು ನಾವು ಹೋಗ್ತಾ ಇರೋ ಅಂಥ ಫ್ಲೈಟು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಫ್ಲೈಟು ಕೂಡ. ನಾನು ಒಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾವು ಇಂಡಿಯಾದಿಂದ ಬಂದಿದ್ದು ಇಂಡಿಗೋದಲ್ಲಿ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಅದಕ್ಕಿಂತ ಈ ಫ್ಲೈಟ್ ನನಗೆ ತುಂಬ ಇಷ್ಟ ಆಯಿತು. ಒಳಗಡೆ ಏನಂತ ಅಂದರೆ ಫುಲ್ಲು ಸೀಟ್ಗಳೂ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನು ತೋರಿಸ್ಕೊಡ್ತೀನಿ ಇವಾಗ ಒಳಗಡೆ ಹೋಗಾದ್ಮೇಲೆ. ಇಲ್ಲೆಲ್ಲ ಚೆಕ್ ಮಾಡ್ತಿದ್ದಾರೆ ನಮ್ಮದು ಡೀಟೇಲ್ ಪಾಸ್ಪೋರ್ಟು ಮತ್ತು ನಾವು ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡಿದ್ವಲ್ವ, ಅದನ್ನೆಲ್ಲ ಇಲ್ಲಿ ಚೆಕ್ ಮಾಡಿಬಿಡ್ತಿದ್ದಾರೆ ಕ್ಯಾಪ್ಟನ್ ಇವರು. ಏರ್ಪೋರ್ಟ್ ಕ್ಯಾಪ್ಟನ್ ಅಲ್ಲ, ಫ್ಲೈಟ್ ಕ್ಯಾಪ್ಟನು. ಆಯಿತಾ, ಈ ಥರ ಇದೆ ಸೀಟ್ಗಳು ನೋಡ್ಬೋದು ಇನ್ಸೈಡು ಫ್ಲೈಟಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನನಗೆ ಈ ಫ್ಲೈಟ್ ತುಂಬಾ ಇಷ್ಟ ಆಯಿತು. ಎಕನಾಮಿ ಆದ್ರೂ ತುಂಬ ಚೆನ್ನಾಗಿ ಕುತ್ಕೊಳ್ಳೋಕ್ಕೂ ಕೂಡ ನನಗೆ ಕಂಫರ್ಟೇಬಲ್ ಅನಿಸ್ತಾ ಇತ್ತು. ನಾನು ಹಾಕೊಂಡು ತೋರಿಸ್ತೀನಿ ಇಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟೆಲ್ಲ ತೋರಿಸ್ತೀನಿ. ಇಲ್ಲಿ ಇವಾಗ ಹಸ್ಬೆಂಡ್ ಇಡ್ತಾ ಇದ್ದಾರೆ ನಮ್ಮ ಲಗೇಜ್ ಎಲ್ಲನೂ. ನಾವೇನು ಜಾಸ್ತಿ ತೊಗೊಂಡು ಬಂದಿಲ್ಲ. ಅಲ್ಲಿ ಜಾಸ್ತಿ ಏನೋ ಸ್ಟೇನೂ ಕೂಡ ಏನೋ ಆಗೋದಿಲ್ಲ. ಏನೋ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದು ಹಸ್ಬೆಂಡ್ ಜೊತೆ. ಅವರು ಆಫೀಸ್ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವರು ಹೊರಟಿದ್ರು. ಸೊ ನಾನು ಹಸ್ಬೆಂಡ್ ಜೊತೆ ಹೋಗಿ, ನಾನು ನೋಡಿಲ್ಲ ಅಲ್ವಾ, ಹಾಗೆ ಹಸ್ಬೆಂಡ್ ಹೇಳಿದ್ರು ನಿನಗೂ ಏನೋ ಬೇರೆ ಕಡೆ ಓದಂಗಿರುತ್ತೆ, ಇನ್ನೂ ಒಂದು ಕಂಟ್ರಿಗೆ ಓದಂಗಿರುತ್ತೆ, ಸರಿ ಹೋಗೋಣ ಅಂತ ಹೇಳಿ ನಾನು ಸರಿ ಓಕೆ ಅಂತ ಒಪ್ಕೊಂಡೆ. ಈ ಥರ ಚಾನ್ಸ್ ಯಾರಿಗೆ ಸಿಗುತ್ತೆ ಅಲ್ವಾ, ಸಿಕ್ತಾಗ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಜೊತೆ ಹೊರಟೇ ಬಿಟ್ಟೆ. ಹಾಗೆ ಇಲ್ಲಿ ಬಂದರೆ ಸೀಟ್ ಇದು ಬ್ಯಾಕ್ ಸೈಡ್ ಸೀಟ್ ಇದೆ. ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಲ್ಲಿ ಏನಾದರೂ ಚಾರ್ಜ್ ಮಾಡ್ಕೋಬೋದು ಮೊಬೈಲ್, ಅಥವಾ ಏನಾದರೂ ಚಾರ್ಜ್ ಮಾಡ್ಕೊಳ್ಳೋಗಿದ್ರೆ ಪವರ್ ಬ್ಯಾಂಕ್ ಹತ್ರ ಏನಾದರೂ ನೀವು ಚಾರ್ಜ್ ಮಾಡ್ಕೊಳ್ಳೋಂಗಿದ್ರೆ ಅದರಲ್ಲಿ ಚಾರ್ಜ್ ಮಾಡ್ಕೋಬೋದು. ಈ ಥರ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ನೀವೇನಾದರೂ ಆರ್ಡ್ರ್ ಮಾಡಿ ತಿನ್ನೋಕ್ಕೆ, ಇಲ್ಲಾಂತ ಅಂದರೆ ಈ ಥರ ಏನಾದರೂ ಬ್ಯಾಗ್ಸ್ಗಳೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಲೆಫ್ಟ್ ಸೈಡಿಗೆ ನೀವು ನೋಡ್ತಾ ಇದ್ದೀರಲ್ವ, ಅಲ್ಲಿ ಕೈ ಇಟ್ಟಿದ್ದೀನಲ್ಲ, ಅಲ್ಲಿ ನಿಮಗೆ ಸೀಟನ್ನ ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು. ಈ ಥರ ಫ್ಲ್ಯಾಟಾಗಿ ಮಾಡ್ಕೊಳತ್ತಾರಲ್ವ, ಆ ಥರ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಅದನ್ನು ಅಪ್ ಆ್ಯಂಡ್ ಡೌನ್ ಮಾಡ್ಕೊಳಕ್ಕೆ ಆ ಥರ ಇದೆ ಅಲ್ಲಿ. ಇವಾಗ ನಮ್ಮ ಫ್ಲೈಟು ಟೇಕ್ ಆಫ್ ಆಗೋ ಥರ ಇದೆ. ಅಂದರೆ ಈಗ ಸ್ಟಾರ್ಟ್ ಆಗ್ತಾ ಇದೆ, ಫ್ಲೈಟು ಸ್ಟಾರ್ಟ್ ಆಯಿತು, ಟೇಕ್ ಆಫ್ ಆಗುತ್ತೆ. ಇವಾಗ ಹೇಗಿದೆ ಇಲ್ಲಿ ಮೇಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತಂತೆ, ಕೆಳಗಡೆ ಎಲ್ಲ ಏನೇನಿದೆ ಅಂತ ಅಂದ್ಬಿಟ್ಟು ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಫ್ಲೈಟ್ ಇವಾಗ ಟೇಕ್ ಆಫ್ ಆಯಿತು. ಬನ್ನಿ ಇವಾಗ ನೋಡೋಣ ಹೇಗೆ ಮೇಲಿಂದ ವ್ಯೂ ಯಾವ ಥರ ಕೆಳಗಡೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಬೇಡಿ, ನೋಡ್ಕೊಂಬನ್ನಿ.
ಇವಾಗ ನೋಡ್ಕೊಂಬಂದ್ರೆ ಅಲ್ವಾ ಮೇಲಿಂದ ವ್ಯೂ ಯಾವ್ಯಾವ ಥರ ಕಾಣಿಸ್ತಿದೆ ಅಂತ. ಈಗ ಆಲ್ಮೋಸ್ಟ್ ಮಸ್ಕತ್ ಹತ್ರ ನಾವು ಬಂದ್ವಿ. ಇನ್ನೂ ಲ್ಯಾಂಡ್ ಆಗಿಲ್ಲ ಫ್ಲೈಟು. ಇಲ್ಲಿ ನೋಡ್ಬೋದು ಎಲ್ಲ ಬಿಲ್ಡಿಂಗ್ಸ್ ಕೂಡ ಒಂದೇ ಕಲರಲ್ಲಿ, ಒಂದೇ ಥರ ಅಂದರೆ ಒಂದು ಇಲ್ಲ ಎರಡು ಕಲರು ಆ ಥರ ಅಷ್ಟೇ ಇದೆ. ಇದೇ ಥರ ಅಂತೆ ಇಲ್ಲಿ ಪೇಂಟ್ ಎಲ್ಲ ಮಾಡಬೇಕು ಅಂತ ಕೇಳಿದ್ರು ಕೂಡ, ನಾವು ಯಾವುದೇ ಮನೆ ಕಟ್ಟಿದ್ರು ಯಾವುದೇ ಏನೇ ಮಾಡಿದ್ರು ಮಸ್ಕಟ್ಟಲ್ಲಿ ಮನೆಗಳಿಗೆ ಪೇಂಟ್ ಮಾಡೋಕ್ಕೂ ಕೂಡ ನಾವು ಗೌರ್ಮೆಂಟಲ್ಲಿ ಪರ್ಮಿಷನ್ ತೊಗೊಬೇಕಂತೆ. ಯಾವ ಕಲರ್ನ ನಾವು ಪೇಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟಲ್ಲಿ ಪರ್ಮಿಷನ್ ತೊಗೊಂಡು ನಾವು ಇಲ್ಲಿ ಪೇಂಟ್ ಮಾಡಬೇಕಂತೆ ಮನೆಗೆ. ಈ ಥರ ಇದೆ ಇಲ್ಲಿ ರೂಲ್ಸು. ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ರೂಲ್ಸ್ಗಳು ಈ ಸೈಡಲ್ಲೆಲ್ಲ. ನಿಮಗೆ ಇವಾಗ ನಮ್ಮದು ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಬನ್ನಿ ಮುಂದೆ ನಾನು ಏನಾದರೂ ನಿಮಗೆ ಟೈಮ್ ಸಿಕ್ಕಿದ್ರೆ ನಾನು ಮಸ್ಕಟ್ಟಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಇಲ್ಲಿ ತುಂಬ ಅಂದರೆ ತುಂಬ ಬಿಸಿ ಇದೆ. ಈಗ ಇಷ್ಟೊತ್ತು ಎ ಸಿ ಒಳಗಡೆ ಬಂದ್ವಿ, ಅಷ್ಟೊಂದು ಗೊತ್ತಾಗಲಿಲ್ಲ ಹೊರಗಡೆ ಎಷ್ಟು ಬಿಸಿಲಿದೆ ಅಂತಂದರೆ ತುಂಬ ಬಿಸಿಲಿದೆ. ಇವಾಗ ಫ್ಲೈಟಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನಾನು ಮಸ್ಕಟ್ಟದು ಏರ್ಪೋರ್ಟ್ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಫುಲ್ ನೋಡಿ ಈಗ ಒಳಗಡೆ ಆಲ್ಮೋಸ್ಟು ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ ಎಲ್ಲನೂ ಕೂಡ ಅಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಣ್ಣು ಆಗಿದೆ ಎಲ್ಲ ನೋಡೋಕ್ಕೆ ಅಲ್ವಾ. ಇಲ್ಲೆಲ್ಲ ನೋಡಿ ಲೈಟ್ಸ್ಗಳಾಗಲಿ ಯಾವ ಥರ ಎಷ್ಟು ನೀಟಾಗಿ ಎಷ್ಟು ಸಖತ್ತಾಗಿತ್ತು ಅಂತ ಹೇಳ್ಬಿಟ್ಟು. ಇವಾಗ ನಮಗೆ ಇಮಿಗ್ರೇಷನ್ ಇತ್ತು ಇಲ್ಲಿ, ಮಸ್ಕಟ್ ಇಮಿಗ್ರೇಷನ್ನು. ಇದನ್ನು ಮುಗಿಸ್ಕೊಂಡು ಮುಂದೆ ಹೋಗೋಣ ಬನ್ನಿ. ಇದು ಮಸ್ಕಟ್ ಏರ್ಪೋರ್ಟ್. ಈ ಏರ್ಪೋರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆದರೆ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಅಷ್ಟು ಗ್ರೀನರೀಸು ಅಂದರೆ ನ್ಯಾಚುರಲ್ ಪ್ಲ್ಯಾಂಟ್ಸ್ಗಳೆಲ್ಲ ಅಲ್ಲಿ ತುಂಬ ಹಾಕಿದ್ದಾರೆ. ಇಲ್ಲಿ ಓಕೆ ಆರ್ಟಿಫಿಷಿಯಲ್ ಸ್ವಲ್ಪ ಜಾಸ್ತಿನೇ ಇದೆ, ಅಷ್ಟೊಂದು ಗ್ರೀನಿಶ್ ಆಗೇನೂ ಇಲ್ಲ. ಓಕೆ. ಇದು ಮಸ್ಕಟ್ಟಲ್ಲಿ ಬ್ಯಾಗೇಜ್ ಕೌಂಟ್ರು. ಏನಾದರೂ ನಾವು ಲಗೇಜ್ ಏನಾದರೂ ಇಟ್ಟಿದ್ರೆ ಈ ಥರ ಬ್ಯಾಗೇಜ್ ಕೌಂಟ್ರುಗಳಿರುತ್ತೆ. ಇದರಲ್ಲಿ ಬರುತ್ತೆ ಆ್ಯಕ್ಚುಲಿ ನಿಮ್ಮದು ಲಗೇಜ್ ಎಲ್ಲ. ಏನು ಸೆಕ್ಷನ್ ಅಂತ ಹಾಕಿರ್ತಾರೆ ನಂಬರ್ಸು, 4, 3, 2, 1 ಆ ಥರ ಇರುತ್ತೆ. ಅದನ್ನು ಫ್ಲೈಟಲ್ಲಿ ಅನೌನ್ಸ್ ಮಾಡಿರ್ತಾರೆ. ಇಂಥ ಕಡೆ ಬಂದು ತೊಗೊಳ್ಬೋದು ನೀವು. ಹಾಗೆ ಇಲ್ಲಿ ಮೇಲೆ ನೋಡಿ ರೂಫು ಯಾವ ಥರ ಮಾಡಿದ್ದಾರೆ ಅಂತ ಡಿಸೈನ್ ಸಖತ್ತಾಗಿದೆ ಅಲ್ಲ. ಫೈನಲಿ ನಾವು ಮಸ್ಕತ್ ಏರ್ಪೋರ್ಟಿಂದ ಎಕ್ಸಿಟ್ ಆದ್ವಿ. ಈಗ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟು ನಾವು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಿಮಗೆ ಈ ವಿಡಿಯೋ ಎಷ್ಟು ಮಟ್ಟಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಹಾಕ್ಬೋದು. ನಾನು ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಹೇಳ್ಬೋದು. ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಜರ್ನಿನ ನೀವು ಹೋಗಿ ಬೇಕಂದರೆ ಚೆಕ್ ಮಾಡ್ಬೋದು. ಇಲ್ಲಿ ಮೇಲ್ ಐ ಕಾರ್ಡಲ್ಲಿ ನಾನು ಹಾಕಿರ್ತೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ ಏನಾದರೂ ಹೋಗ್ತಿದ್ದೀರಾ ಅಂತ ಅಂದರೆ ನಿಮಗೆ ಆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಈಗ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಏನಾದರೂ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಕೂಡ ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್, ಬಾಯ್.